ಜಾಮೀನಿನ ಮೇಲೆ ಹೊರಬಂದಿರುವಂತಹ ದರ್ಶನ್ಗೆ ಈಗ ಇನ್ನಷ್ಟು ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಇದೆ. ಹೊಸ ವರ್ಷದ ಆರಂಭದಲ್ಲೇ ದರ್ಶನ್ಗೆ ದೊಡ್ಡದೊಂದು ಕಂಟಕ ಎದುರಾಗತ್ತೆ ಅನ್ನುವಂಥ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇವೆ ಯಾಕೆಂದರೆ ಈಗಾಗಲೇ ಜಾಮೀನಿನ ಮೇಲೆ ಹೊರಗಡೆ ಬಂದಿದ್ದಾರೆ. ಅತ್ತ ಪೊಲೀಸರು ಅಂದರೆ ಸರ್ಕಾರ ಅವರ ಜಾಮೀನನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಮತ್ತೆ ಜೈಲು ಪಾಲಾಗ್ತಾರ ನಟ ದರ್ಶನ್ ನೋಡಬೇಕು. ಈಗಾಗಲೇ ಜಾಮೀನು ಅರ್ಜಿಗೆ ಸಂಬಂಧಪಟ್ಟಂಥ ಎಲ್ಲ ರೀತಿಯ ಅಂತ ತಯಾರಿಯನ್ನು ಆ ರದ್ದತಿಯ ಅರ್ಜಿಗೆ ಎಲ್ಲ ತಯಾರಿಯನ್ನು ಪೊಲೀಸ್ ಇಲಾಖೆ ಮಾಡ್ಕೊಳ್ತಾ ಇದೆ. ಸುಪ್ರೀಂ ಕೋರ್ಟ್ ಮೇಲ್ಮನವಿ ಸಲ್ಲಿಸಲು ಈಗ ಪೊಲೀಸರು ರೆಡಿಯಾಗಿದ್ದಾರೆ. ಪೊಲೀಸರಿಗೆ ಗೃಹ ಇಲಾಖೆಯಿಂದ ಈಗಾಗಲೇ ಗ್ರೀನ್ ಸಿಗ್ನಲ್ ಕೂಡ ಸಿಕ್ಕಿದೆ. ಗೃಹ ಇಲಾಖೆ ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಯನ್ನು ನೀಡಿದೆ, ಜೊತೆಗೆ ಅವರಿಂದ ಅನುಮತಿ ಕೂಡ ಸಿಕ್ಕಿದೆ. ಕಾನೂನು ತಜ್ಞರ ಜೊತೆಗೆ ಪೊಲೀಸರು ಈಗಾಗಲೇ ಎಲ್ಲ ರೀತಿಯಾದಂಥ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ, ತಯಾರಿಯನ್ನು ನಡೆಸ್ತಾ ಇದ್ದಾರೆ. ಈ ಕಡತವನ್ನು ಕೂಡ ನೀಡಿ ಅವರಿಂದ ಅನುಮತಿಯನ್ನು ಪಡೆಯಲಾಗಿದೆ. ನಾಳೆ ಅಥವಾ ನಾಡಿದ್ದು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ದರ್ಶನ್ ಜಾಮೀನು ರದ್ದು ಕೋರಿ ಅರ್ಜಿ ಸಲ್ಲಿಸಲು ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. ಹೀಗಾಗಿ ಪೊಲೀಸರ ಈ ಒಂದು ನಡೆ ನಿಜಕ್ಕೂ ಕೂಡ ದರ್ಶನ್ಗೆ ಸಂಕಷ್ಟ ತರುವಂಥ ಸಾಧ್ಯತೆ ಇದೆ. ಈಗಾಗಲೇ ರೆಗ್ಯುಲರ್ ಬೇಲ್ನಲ್ಲಿದ್ದಾರೆ. ಇವರ ಮೂಲಭೂತವಾದಂಥ ಪ್ರಶ್ನೆ ಅಂದರೆ ಒಂದು ಕಡೆಗೆ ಅವರಿಗೆ ಸರ್ಜರಿ ಅಗತ್ಯ ಇತ್ತು, ಕೂಡಲೇ ಸರ್ಜರಿ ಮಾಡಬೇಕು, ಆರೋಗ್ಯದ ಕಾರಣವನ್ನು ನೀಡಿ ಅವರಿಗೆ ರೆಗ್ಯುಲರ್ ಬೇಲ್ ಆಗಿ ಕೂಡ ಆಗಿತ್ತು. ಅದಾದ ಬಳಿಕ ಈ ಅರೆಸ್ಟ್ನ ಆಧಾರದ ಮೇಲೆ ಅಂದರೆ ಅನೇಕ ಸಾಕ್ಷಿಗಳು ಕೂಡ ಇದೆ, ಅದನ್ನು ಈಗಾಗಲೇ ಹೈಕೋರ್ಟ್ ಅವರಿಗೆ ಬೇರೆ ಬೇರೆ ಕಾರಣಗಳಿಂದ ಅಥವಾ ಅಲ್ಲಿರುವಂಥ ಅನೇಕ ಅಂಶಗಳನ್ನು ಪರಿಗಣಿಸಿ ಅಂತಿಮವಾಗಿ ಅವರಿಗೆ ಜಾಮೀನನ್ನು ಕೂಡ ನೀಡಿದೆ. ಆದರೆ ಇದನ್ನು ಪ್ರಶ್ನೆ ಮಾಡಿ ಈಗ ಸುಪ್ರೀಂ ಕೋರ್ಟ್ ಹೋಗೋದಕ್ಕೆ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಇನ್ನು ದರ್ಶನ್ ಅಷ್ಟೇ ಅಲ್ಲ, ಪವಿತ್ರ ಗೌಡಗೂ ಕೂಡ ಸಂಕಷ್ಟ ಎದುರಾಗ್ತಾ ಇದೆ. ಯಾಕೆಂದರೆ ಇದೇ ಪ್ರಕರಣದಲ್ಲಿ ಅವರು ಕೂಡ ಆರೋಪಿ ಆಗಿರುವಂಥ ಹಿನ್ನೆಲೆಯಲ್ಲಿ ಅವರಿಗೂ ಕೂಡ ಸಂಕಷ್ಟ ಎದುರಾಗ್ತಾ ಇದೆ. ಡಿಸೆಂಬರ್ 17ರಂದು ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಅರ್ಜಿ ಸಲ್ಲಿಸಲಾಗಿದೆ. 7 ಆರೋಪಿಗಳಿಗೆ ಜಾಮೀನು ಪ್ರಶ್ನಿಸಿ ಕಾಕಿ ಈಗಾಗಲೇ ಅರ್ಜಿಯನ್ನು ಸಲ್ಲಿಸಿದೆ. ಸುಪ್ರೀಂ ಆನ್ ರೆಕಾರ್ಡ್ ವಕೀಲರಾಗಿ ಅನಿಲ್ ಅವರು ಕೂಡ ಅಂದರೆ ಸುಪ್ರೀಂ ಕೋರ್ಟ್ನ ಆನ್ ರೆಕಾರ್ಡ್ ವಕೀಲರಾಗಿ ಅನಿಲ್ ಇದ್ದಾರೆ. ಅನಿಲ್ ಸಿ ನಿಶಾನಿ ನೇಮಕಗೊಳಿಸಿ ಸರ್ಕಾರ ಆದೇಶವನ್ನು ಕೂಡ ಮಾಡಿದೆ. ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಪವಿತ್ರ ಗೌಡಗೆ ಸಂಬಂಧಪಟ್ಟಂತೆ ಈಗಾಗಲೇ ನಿಶಾನಿ ವಾದವನ್ನು ಮಂಡಿಸ್ತಾರೆ. ದರ್ಶನ್ ಪವಿತ್ರ ಗೌಡ, ಲಕ್ಷ್ಮಣ್, ಪ್ರದೂಷ್, ನಾಗರಾಜ್, ಅನುಕುಮಾರ್, ಜಗದೀಶ್ಗೆ ಜಾಮೀನು ನೀಡಲಾಗಿತ್ತು. ಜಾಮೀನು ನೀಡಿ ಆದೇಶಿಸಿದಂಥ ಹೈಕೋರ್ಟ್ ಏಕಸದಸ್ಯ ಪೀಠ ಸೀನಿಯರ್ ಕೌನ್ಸಿಲ್ ಆಗಿ ಸಿದ್ಧಾರ್ಥ್ ಲೂಥ್ರಾರನ್ನ ಈಗ ನೇಮಕ ಮಾಡಿದೆ. ಈ ಬಗ್ಗೆ ಇನ್ನಷ್ಟು ವಿವರವನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಲೈನಲ್ಲಿದ್ದಾರೆ. ಪ್ರಜ್ವಲ್, ಎಲ್ಲ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ದಾರೆ. ಸಹಜವಾಗಿ ಸಾಕಷ್ಟು ಕುತೂಹಲ ಇರುವಂಥ ಕೇಸು, ತುಂಬ ಭಾರಿ ಪ್ರಮಾಣದಲ್ಲಿ ಸುದ್ದಿ ಮಾಡಿದಂಥ ಕೇಸ್ ಕೂಡ ಇದು. ಈಗ ಅಂತಿಮವಾಗಿ ಪೊಲೀಸರು ಯಾವ ಆಧಾರದಲ್ಲಿ ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆಗೆ ದರ್ಶನ್ಗೆ ಯಾವ ರೀತಿ ಸಂಕಷ್ಟ ಎದುರಾಗತ್ತೋ, ಪವಿತ್ರ ಗೌಡಗೂ ಕೂಡ ಅವರು ಆರೋಪಿ ಆಗಿರುವಂಥ ಹಿನ್ನೆಲೆಯಲ್ಲಿ ಈ ಪ್ರಕರಣದಲ್ಲಿ ಅವರಿಗೂ ಕೂಡ ಸಂಕಷ್ಟ ಇದ್ದಿದೆ. ಪವಿತ್ರ ಗೌಡ ಇದರಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿ ಈಗಾಗಲೇ ಅರ್ಜಿಯನ್ನು ಸಲ್ಲಿಸಲಾಗಿದೆ. ದರ್ಶನ್ ವಿಚಾರದಲ್ಲಿ ಏನೆಲ್ಲ ತಯಾರಿ ನಡೀತಾ ಇದೆ? ಪ್ರಮೋದ್, ಈಗಾಗಲೇ ಈ ಒಂದು ಕೇಸ್ನಲ್ಲಿ ಹೈಕೋರ್ಟ್ನ ಏಕಸದಸ್ಯ ಪೀಠ ಎಲ್ಲ ಆರೋಪಿಗಳಿಗೂ ಬಹುತೇಕವಾಗಿ ಜಾಮೀನನ್ನು ಕೊಟ್ಟೇ ಆಗಿದೆ. ಅಂದರೆ ಪ್ರಮುಖವಾದಂಥ ಆರೋಪಿಗಳು ದರ್ಶನ್, ಪವಿತ್ರ, ಪ್ರದೋಷ್, ವಿನಯ್, ಈ ಆರೋಪಿಗಳೇನಿದ್ದಾರೆ ಇವರೆಲ್ಲರಿಗೂ ಬೇಲ್ ಸಿಕ್ಕಿತ್ತು. ಇದನ್ನು ಮೀರಿ ಅಂದರೆ ಆ ಒಂದು ಬೇಲ್ ನೀಡಿದ್ದಂಥದ್ದನ್ನು ಪ್ರಶ್ನೆ ಮಾಡಿ ಆ ಬೇಲನ್ನು ರದ್ದು ಮಾಡಬೇಕಂತೇಳಿ ಸುಪ್ರೀಂ ಕೋರ್ಟ್ಗೆ ಹೋಗಬೇಕು ಅಂತೇಳಿ ಪೊಲೀಸ್ ಇಲಾಖೆ ಪ್ರಮುಖವಾಗಿ ತನಿಖಾ ತಂಡ ಏನು ತೀರ್ಮಾನ ಮಾಡಿತ್ತು ಅದರ ಮುಂದುವರೆದ ಭಾಗವಾಗಿ ಗೃಹ ಇಲಾಖೆಗೆ ಒಂದು ಮನವಿಯನ್ನು ಮಾಡಿದ್ದು. ಕೇಸ್ ನಂಬರನ್ನು ಹಾಕಿ ಇಂಥ ಡೇಟಲ್ಲಿ ಇಂಥ ಆರೋಪಿಗಳಿಗೆ ಹೈಕೋರ್ಟ್ನಿಂದ ಬೇಲ್ ನೀಡಲಾಗಿದೆ, ರೆಗ್ಯುಲರ್ ಬೇಲ್ ಆಗಿದೆ. ಇವರ ವಿರುದ್ಧವಾಗಿ ನಾವು ಬೇಲನ್ನ ರದ್ದು ಮಾಡಿಸಲಿಕ್ಕೆ ಮೆರಿಟ್ಸ್ ಆಫ್ ದಿ ಕೇಸ್ಗಳ ಮೇಲೆ ಅಂದ್ರೆ ಕೇಸಿನಲ್ಲಿ ಇರುವಂತಹ ಮೆರಿಟ್ಸ್ ಏನಿದೆ ಅದನ್ನ ಹೈಲೈಟ್ ಮಾಡಿಕೊಂಡು ಹೈಕೋರ್ಟ್ ಯಾವುದನ್ನ ಗಮನಕ್ಕೆ ತೆಗೆದುಕೊಂಡು ಬೇಲನ್ನು ಕೊಟ್ಟಿದೆ ಅದನ್ನು ಹೊರತುಪಡಿಸಿಯೂ ಸಾಕಷ್ಟು ಮೆರಿಟ್ಸ್ಗಳಿದೆ. ಆ ಮೆರಿಟ್ಸ್ಗಳನ್ನು ಹೈಲೈಟ್ ಮಾಡಿಕೊಂಡು ಹೋಗಿ ಸುಪ್ರೀಂ ಕೋರ್ಟ್ನಲ್ಲಿ ಮನವಿಯನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಅಪ್ಲಿಕೇಶನ್ ಅನ್ನು ಏನು ಬೆಂಗಳೂರು ಪೊಲೀಸರು ಗೃಹ ಇಲಾಖೆಗೆ ಸಲ್ಲಿಸಿದ್ರು. ಅದಕ್ಕೆ ಈಗ ಪೂರಕವಾಗಿ ಅನುಮತಿಯನ್ನ ನೀಡಿ ಸರ್ಕಾರದಿಂದ ಈಗ ಆದೇಶವನ್ನ ಮಾಡಿದೆ. ಗೃಹ ಇಲಾಖೆಯಿಂದ ಅದಕ್ಕೆ ಅನುಮತಿಯನ್ನ ನೀಡಿ ಮತ್ತೆ ಅನಿಲ್ ಸಿ ನಿಶಾನಿ ಮತ್ತೆ ಸಿದ್ಧಾರ್ಥ್ ಲೂಥ್ರಾ ಎಂಬ ಇಬ್ಬರು ವಕೀಲರನ್ನ ಸಹಿತ ನೇಮಕವನ್ನ ಮಾಡಲಾಗಿದೆ. ಈ ಅನುಮತಿಯನ್ನು ಕೊಟ್ಟ ಬಳಿಕವಾಗಿ ಈಗ ದರ್ಶನ್ ಸೇರಿದಂತೆ ಡಿಸೆಂಬರ್ 13ನೇ ತಾರೀಕು ಯಾರ್ಯಾರಿಗೆ ಒಂದು 6ರಿಂದ 7 ಜನರಿಗೆ ಬೇಲ್ ಆಗಿತ್ತು. ಈ ಪ್ರಮುಖ ಆರೋಪಿಗಳ ಬೇಲನ್ನ ರದ್ದು ಮಾಡಬೇಕು, ಯಾವ ಕಾರಣಕ್ಕೋಸ್ಕರ ರದ್ದು ಮಾಡಬೇಕು ಅನ್ನೋದಕ್ಕೋಸ್ಕರ ಸುಪ್ರೀಂ ಕೋರ್ಟ್ಗೆ ಮನವಿಯನ್ನ ಸಲ್ಲಿಸಲಿಕ್ಕೆ ಈಗ ಸರ್ಕಾರದಿಂದಲೂ ಅನುಮತಿ ಸಿಕ್ಕಿರೋದ್ರಿಂದ ಒಂದು ಶೀಘ್ರವಾಗಿ ಈ ಒಂದು ಕೆಲಸವನ್ನ ಮಾಡಲಿಕ್ಕೆ ಅಧಿಕಾರಿಗಳು ಮುಂದಾಗ್ತಿದ್ದಾರೆ. ಬಹುಶಃ ಒಂದು 2-3 ದಿನದಲ್ಲಿ ಈ ಒಂದು ಅಪ್ಲಿಕೇಶನ್ ಅನ್ನ ಫೈಲ್ ಮಾಡಲಿಕ್ಕೆ ಅಧಿಕಾರಿಗಳು ಅಂದ್ರೆ ಬೆಂಗಳೂರು ಪೊಲೀಸ್ ಅಧಿಕಾರಿಗಳು ಸುಪ್ರೀಂ ಕೋರ್ಟ್ನ ಅಡ್ವೊಕೇಟ್ಸ್ಗಳ ಮೂಲಕವಾಗಿ ಈ ಒಂದು ಅಪ್ಲಿಕೇಶನ್ ಹಾಕಲಿಕ್ಕೆ ಅಪ್ಲಿಕೇಶನ್ ಹಾಕ್ತಾರೆ. ಇದು
ಆದ ಮೇಲೆ ಅಲ್ಲಿ ಒಂದು ಆರ್ಗ್ಯುಮೆಂಟ್ಸ್ಗೆ ಬರುತ್ತೆ. ಸುಪ್ರೀಂ ಕೋರ್ಟ್ನಲ್ಲಿ ಆರ್ಗ್ಯುಮೆಂಟ್ಸ್ಗೆ ಬಂದ ನಂತರವಾಗಿ ಇವರಿಗೆ ಯಾಕೆ ಬೇಲನ್ನು ಕೊಟ್ಟಿದ್ದಾರೆ ಅಂತೇಳಿ ಹೈಕೋರ್ಟ್ಸಿನ ಅಂದರೆ ಇವರ ಪರವಾದಂಥ ವಕೀಲರುಗಳು ಯಾರಿದ್ದಾರೆ, ಆರೋಪಿಗಳ ಪರ ವಕೀಲರು ಯಾರಿದ್ದಾರೆ ಅವರು ಅಪಿಯರ್ ಆಗ್ತಾರೆ. ಅದಾದಮೇಲೆ ಇವು ಸರ್ಕಾರ ಏನು ನೇಮಕ ಮಾಡಿರುವಂಥ ಸೀನಿಯರ್ ಕೌನ್ಸಿಲ್ ಆಗ್ಬೋದು ಮತ್ತು ಇನ್ನೊಬ್ಬರು ಸೀನಿಯರ್ ವಕೀಲರಾಗ್ಬೋದು, ಇಬ್ಬರು ಸಹಿತ ಅವರಿಬ್ಬರು ಅಪಿಯರ್ ಆಗ್ತಾರೆ. ಅಲ್ಲಿ ಇವರ ಬೇಲನ್ನು ಯಾಕೆ ರದ್ದು ಮಾಡಬೇಕು, ರದ್ದು ಮಾಡಿ ಇವರನ್ನ ಮತ್ತೆ ಯಾಕೆ ಜುಡಿಷಿಯಲ್ ಕಸ್ಟಡಿಗೆ ಕೊಡಬೇಕು, ಯಾಕೆ ಇವ್ರನ್ನ ಜೈಲಿಗೆ ಕಳಿಸ್ಬೇಕು ಅನ್ನೋದನ್ನ ತೀರ್ಮಾನವನ್ನು ಸುಪ್ರೀಂ ಕೋರ್ಟ್ ಮಾಡ್ತದೆ. ಒಂದಂತೂ ಏನಂದ್ರೆ ಈಗ ಹೈಕೋರ್ಟಿಂದ ಬೇಲ್ ಆಯ್ತು, ನಾವು ಫ್ರೀ ಬರ್ಡ್ಸ್ ತರ ಆರಾಮಾಗಿ ಇರ್ಬೋದು ಅನ್ನೋ ಒಂದು ಆಲೋಚನೆಯಲ್ಲಿ ಏನಿದ್ರು ಅದಕ್ಕೆ ಮತ್ತೆ ಇನ್ನೊಂದು ಸವಾಲು ಎದುರಾಗಿದೆ ಅಂತೇಳಿ ಹೇಳ್ಬೋದು ಪ್ರಮೋದ್. ಈ ಒಂದು ಸವಾಲಿನಲ್ಲಿ ಗೆದ್ರೆ ಮಾತ್ರನೇ ಆರೋಪಿಗಳೆಲ್ಲರೂ ಈಗಾಗಲೇ ಹೊರಗಿರೋಂಥವ್ರು ಹೊರಗಡೆನೆ ಇರ್ಬೋದು. ಒಂದು ವೇಳೆ ಸೋತ್ರೆ ಅಲ್ಲಿಂದ ನೇರವಾಗಿ ಜೈಲಿಗೆ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇವರು ಹೆಲ್ತ್ ಗ್ರೌಂಡ್ಸ್ ಮೇಲೆ ಏನ್ ಕೇಳ್ಕೊಂಡಿದ್ರು ಅದೀಗ ಲೆಕ್ಕಕ್ಕೆ ಬರೋದಿಲ್ಲ ಪ್ರಮೋದ್. ಥ್ಯಾಂಕ್ ಯು ಪ್ರಜ್ವಲ್ ಎಲ್ಲ ಮಾಹಿತಿಗಾಗಿ.